ಯಾವ್ಯಾವ ವಿಚಾರಕ್ಕೆ ಏನೇನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಏನು ಅನಿಸುತ್ತೆ ಅಂತಂದರೆ, ಒಟ್ಟಾರೆಯಾಗಿ ಇದನ್ನು ಯಾರೋ ಎನ್ಕ್ಯಾಶ್ ಮಾಡ್ಕೋತಾರೆ, ಬಿ ಜೆ ಪಿ ಎನ್ಕ್ಯಾಶ್ ಮಾಡ್ಕೋತಾರೆ ಅನ್ನುವಂಥ ಒಂದು ಹೊಟ್ಟೆ ಹೊರನೇ ಕಾಣ್ತಾ ಇದೆಯಪ್ಪ ಇದನ್ನು. ನೋಡ್ರಿ, ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದು ಬಿ ಜೆ ಪಿನೇ. ಕಾಂಗ್ರೆಸ್ಗೊಂದು ಅವಕಾಶ ಇತ್ತು. ನಾನು ನಿನ್ನೆ ಕೂಡ ಹೇಳಿದೆ, 1989 ಇದೇ ರಾಜೀವ್ ಗಾಂಧಿ ಅವರು ಅದರ ಬೀಗ ಓಪನ್ ಮಾಡಿ ಅವಕಾಶ ಕೊಡ್ತಾರೆ ಕೋರ್ಟ್ ಆದೇಶದ ಮೇರೆಗೆ. ಶಿಲಾನ್ಯಾಸ ಕೂಡ ಮಾಡ್ತಾರೆ 1989. ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕಾಗಿತ್ತು. ಬಿ ಜೆ ಪಿ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತು. ಅರೆ, ಓಟಿಗೆ ಬೇಕಾಗಿ ಹಣ, ಹೆಂಡ, ಸೀರೆ, ಮೂಗುತಿ ಇದೆಲ್ಲ ಕುಕ್ಕರ್ ಎಲ್ಲ ಕೊಟ್ಟು ನೀವು ಓಟ್ ತಗೋತೀರಿ. ದೇಶದ ಅಸ್ಮಿತೆಯಾಗಿರುವಂಥ ರಾಮನ ಬಗ್ಗೆ ಯಾರೂ ಗಮನ ಹರಿಸದೇ ಇದ್ದಾಗ ಬಿ ಜೆ ಪಿ ಅದನ್ನೇ ದೊಡ್ಡ ಎಜೆಂಡಾ ಮಾಡಿಕೊಂಡು ಹಿಂದುತ್ವದ ವಿಚಾರದಲ್ಲಿ ಅದು ಚುನಾವಣೆ ಎದುರಿಸುತ್ತೆ. ಅವಕಾಶ ಇದೆಯಲ್ಲ, ಭಾರತದಲ್ಲೇ ತಾನೇ ಅದನ್ನು ಮಾಡಿದ್ದು. ಈಗ ನೀವು ಒಂದೊಂದೇ ಹೇಳಿಕೆಗಳನ್ನು ಕೊಡ್ತಾ ಯಾಕೆ ಸುಖ ಸುಮ್ಮನೆ ನಿಮ್ಮ ಒಂದು ಗೌರವವನ್ನು ಕಡಿಮೆ ಮಾಡ್ಕೋತೀರಿ? ಈ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ತನಕ ಯಾರೆಲ್ಲ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಡಿ ಸುಧಾಕರ್ ಒಂದು ಹೇಳಿಕೆ ಕೊಡ್ತಾರೆ, ಮಂದಿರ ಚುನಾವಣೆಗೆ ಬಳಕೆಯಾಗ್ತಾ ಇದೆ. ಹಾಗಿದ್ದರೆ 1989 ಶಿಲಾನ್ಯಾಸ ಮಾಡಿದ್ರಲ್ಲ ರಾಜೀವ್ ಗಾಂಧಿ, ಆಗ ಚುನಾವಣೆಗೆ ಬಳಕೆ ಆಗಿದ್ದಲ್ವ? ಆಗ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಮರನ್ನು ಖುಷಿಗೊಳಿಸಿದ್ದೀನಿ, ಹಿಂದೂಗಳನ್ನು ಸಂತುಷ್ಟಗೊಳಿಸಬೇಕು ಅಂತೇಳಿ ಶಿಲಾನ್ಯಾಸದ ಬಗ್ಗೆ ಹೇಳಿದ್ದಲ್ವ, ಅಥವಾ ಕೀ ಓಪನ್ ಮಾಡಿಸಿದ್ದಲ್ವ? ಅದು ಕೂಡ ಕೋರ್ಟ್ ಆದೇಶ ಕೊಟ್ಟ 40 ನಿಮಿಷದಲ್ಲಿ. ನೀವು ಮಾಡಿದರೆ ರಾಜಕೀಯ ಅಲ್ಲ, ಅವ್ರು ಮಾಡಿದರೆ ರಾಜಕೀಯ. ಹೆಂಗಾಗತ್ತೆ ರೀ? ರಾಮ ಮಂದಿರ ಭಾರತದಲ್ಲದೆ ಇನ್ನೆಲ್ಲಿ ಕಟ್ಟಬೇಕು? ಅಯೋಧ್ಯೆಯಲ್ಲದೆ ರಾಮ ಮಂದಿರವನ್ನು ಇಲ್ಲೆಲ್ಲಿ ಕಟ್ಟಬೇಕು? ಜೆರುಸಲೆಮ್ ಇದೆ, ಯೇಸು ಕ್ರಿಸ್ತ ಹುಟ್ಟಿದಂಥ ಜಾಗ. ಅದರ ಬಗ್ಗೆ ಯಾರ್ದಾದ್ರು ತಕರಾರು ಇದೆಯಾ? ಅಲ್ಲಿ ಬೇರೆ ಬೇರೆ ನಮ್ಮದು ತಕರಾರು ಇರ್ಬೋದು. ಅಲ್ಲಿ ಯಾವತ್ತಾದ್ರೂ ಹೋಗಿ ರಾಮ ಮಂದಿರ ಕಟ್ಟಿಯಿಂದ ಕೇಳ್ತಾ ಇದ್ದಾರಾ? ಮಕ್ಕಾ ಮದೀನಗಳಲ್ಲಿ ಕೇಳ್ತಾ ಇದ್ದಾರಾ? ಒಂದು ದೇಶವೇ ಇದೆಯಲ್ಲ ವ್ಯಾಟಿಕನ್ ಸಿಟಿ ಅಂತೇಳಿ, ಅದರ ಬಗ್ಗೆ ಯಾರು ತಕರಾರು ಇದೆಯಾ? ಪುಣ್ಯಭೂಮಿ, ಅವರೆಲ್ರಿಗೂ ಇರ್ಬೋದಂತೆ. ವ್ಯಾಟಿಕನ್ ಸಿಟಿ ಇರ್ಬೋದಂತೆ, ಜೆರುಸಲೆಮ್ ಇರ್ಬೋದಂತೆ, ಮಕ್ಕಾ ಮದೀನ ಇರಬೇಕಪ್ಪ. ಮಹಾನ್ ಪ್ರಸಿದ್ಧ ಪುರುಷರೆಲ್ಲ ಈ ಭೂಮಿ ಮೇಲೆ ಹುಟ್ಟಿ ಬಂದಂಥವ್ರು. ಹಾಗಿದ್ರೆ ಇರುವಂಥ ಒಂದು ದೇಶದಲ್ಲಿ ರಾಮನಿಗೆ ಬೇಡವಾ? ಒಳ್ಳೆ ಕಥೆ ಆಯ್ತಲ್ಲ, ಒಳ್ಳೆ ಕಥೆ ಆಯ್ತಲ್ಲ ಇದು. ಮಂದಿರ ಚುನಾವಣೆಗೆ ಬಳಕೆ ಆಗ್ತಾ ಇದೆ. ಬಳಕೆ ಆಗದಂಗೆ ನೀವು ನೋಡ್ಕೊಳ್ಳಿ. ನೀವೆಲ್ಲರೂ ಹೋಗಿ ಸರಿಯಪ್ಪ, ಹಾಗಿದ್ರೆ ನಾಡಿದ್ದು ಅಲ್ಲಿ 5 ಎಕರೆ ಜಾಗದಲ್ಲಿ ಮಸೀದಿ ನಿರ್ಮಾಣವಾಗುತ್ತೆ. ನೀವೆಲ್ಲ ಹೋಗದೇ ಇರ್ತೀರಾ? ಪ್ರಶ್ನೆ, ಹೋಗದೇ ಇರ್ತೀರಾ? ಆಗ ಒಪ್ಕೊಳ್ಳೋಣಪ್ಪ, ನೀವು ನಿಜವಾದ ಜಾತ್ಯತೀತವಾದಿಗಳು. ಹಿಂದೂಗಳ ಯಾವುದಾದ್ರೂ ಒಂದು ಸಂಭ್ರಮ ಇದ್ದಾಗ, ಅದು ಕೂಡ ಭಾರತದಂಥ ರಾಷ್ಟ್ರದಲ್ಲಿ ಯಾಕಿಂತ ಹೇಳಿಕೆಗಳು? ರಾಮ ಎಲ್ಲರದ್ದು ಅಲ್ವಾ? ರಾಮ ಈ ದೇಶದ ಅಸ್ಮಿತೆ ಅಲ್ವಾ? ಒಬ್ಬೊಬ್ಬರು ನಾಯಕರು ಹುಟ್ಟಿ ಬರ್ತಾರೆ, 10 ವರ್ಷ, 20 ವರ್ಷ, 30 ವರ್ಷ ಅವರೊಂದು ರಾಯಭಾರಿ ಆಗಿರ್ತಾರೆ. ಒಂದು ಅಡ್ವರ್ಟೈಸ್ಮೆಂಟ್ಗೆ ಯಾವುದೊಬ್ಬ ನಾಯಕ ಬಂದ ಹಾಗೆ. ಕೆಲವರು 30 ವರ್ಷ, ಕೆಲವರು ಶತಮಾನಗಳ ಕಾಲ ದೊಡ್ಡ ದೊಡ್ಡ ನಾಯಕರುಗಳು. ಆದರೆ ಸೂರ್ಯ ಚಂದ್ರ ಇರೋ ತನಕ ಭಾರತದ ರಾಯಭಾರಿ ಯಾರು? ಸಾಂಸ್ಕೃತಿಕ ರಾಯಭಾರಿ, ಧಾರ್ಮಿಕ ರಾಯಭಾರಿ ರಾಮ. ಇನ್ನು ಹೆಚ್ಚು ಆಂಜನೇಯ. ನಮಗೆ ಸಿದ್ದರಾಮಯ್ಯನವರೇ ರಾಮ, ಅವರ ಹೆಸರಲ್ಲೇ ರಾಮ ಇದೆ, ನಾನು ಆಂಜನೇಯ, ಅಲ್ಲಿಗೆ ಹಾಕೋಗ್ಬೇಕು, ಅವರ ಊರಲ್ಲೇ ಕಟ್ಟಿಸ್ಕೊತಾ ಇದ್ದಾರೆ. ಅರೆ, ಅದಕ್ಕೆ ಒಬ್ಬರು ಹೇಳಿದರು, ಅಲ್ಲಿ ಮಾತ್ರ ರಾಮನ ಅಂತ ಕೇಳಿದರು. ಹೌದಪ್ಪ, ಇಡೀ ಊರು ತುಂಬ ಗಾಳಿ ಇದೆ, ಆದರೆ ಸೈಕಲ್ ಒಳಗೆ ಗಾಳಿ ಹೋಗಬೇಕು ಅಂತಂದರೆ ಪಂಪ್ ಹಾಕಲೇಬೇಕು. ಒಂದು ಕಡೆ ಬೇಕಾಗತ್ತೆ. ಅದು ಅಸ್ಮಿತೆಯ ಪ್ರಶ್ನೆ, ನಂಬಿಕೆಯ ಪ್ರಶ್ನೆ. 70 ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ, 58 ಮುಸ್ಲಿಂ ರಾಷ್ಟ್ರಗಳಿದೆ, ಒಂದೇ ಒಂದು ಹಿಂದೂ ರಾಷ್ಟ್ರ ಇಲ್ಲ. ಅದು ಇದ್ದದ್ದು ಕೂಡ ಜಾತ್ಯತೀತ ರಾಷ್ಟ್ರ. ಹಾಗಿದ್ದು ಕೂಡ ಅಲ್ಲಿ ಅಸ್ಮಿತೆಗಳನ್ನು, ತಾನು ನಂಬುವ ದೇವರುಗಳನ್ನು ಆರಾಧನೆ ಮಾಡಬಾರ್ದು. ಅದಕ್ಕೂ ಕೂಡ ಆರಾಧನೆ ಮಾಡ್ತಾ ಇದ್ದವನಿಗೆ ಯಾರೋ ಬಂದು ಅದನ್ನು ಅಟ್ಯಾಕ್ ಮಾಡಿ ಹೋಗ್ತಾನೆ. ಸೋಮನಾಥ್ ದೇವಾಲಯದ ಮೇಲೆ ಅಟ್ಯಾಕ್ ಮಾಡಿ ಹೋಗ್ತಾನೆ. 17 ಬಾರಿ ಅಟ್ಯಾಕ್ ಮಾಡಿದ್ದು ಹೌದು ತಾನೇ ಅಟ್ಯಾಕ್ ಮಾಡಿದ್ದು. ಅದನ್ನು ಮತ್ತೆ ಕಟ್ಟಿದ್ದು ಹೌದು ತಾನೇ. ಹಿಂದೂಗಳು ಅಟ್ಯಾಕ್ ಮಾಡಿದ ಒಂದು ದೇವಸ್ಥಾನ, ಒಂದು ಕ್ಷೇತ್ರ ಹೇಳ್ರಪ್ಪ. ಯಾವುದಾದ್ರೂ ಹಿಂದೂಗಳು ಯಾರೋ ಕಟ್ಟಿದ್ರಂತೆ, ಹೊಡೆದ್ರಂತೆ ಒಂದು ಕ್ಷೇತ್ರ ಹೇಳಿ.
ಯಾರು ಹಿಂದೂ ಅಸ್ಮಿತೆಗೆ ಧಕ್ಕೆ ತಂದರೋ, ಹಿಂದೂ ಅಸ್ಮಿತೆ ಅಂತಂದ ತಕ್ಷಣ ಹಿಂದೂಗಳೆಲ್ಲ ಬಿ ಜೆ ಪಿಗೆ ಓಟ್ ಹಾಕ್ತಾರೆ, RSS ಬಿ ಜೆ ಪಿ ಅಥವಾ VSP ಅಲ್ಲ. ನಾನು ಮೊನ್ನೆ ಹೇಳಿದೆ, 100 ಜನರ ಪೈಕಿ 41 ಜನ ಹಿಂದೂಗಳು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, 54 ಜನ ಹಿಂದೂಗಳು BJPಗೆ ಓಟ್ ಹಾಕ್ತಾರೆ. ಅವ್ರಿಗೂ ರಾಮನೇ ಅಲ್ವಾ? ಇನ್ನು KN ರಾಜಣ್ಣ, ನಮ್ಮೂರ ರಾಮನೇ ಸಾಕು, ನಮ್ಮೂರ ರಾಮನೇ ಸಾಕು, ಯಾರು ಬೇಡ ಅಂದರು. BK ಹರಿಪ್ರಸಾದ್, ಗೋಧ್ರಾ ದುರಂತದ ರೀತಿ ಮತ್ತೆ ಅಪಾಯ, ಗೋಧ್ರಾ ದುರಂತದ ರೀತಿ ಮತ್ತೆ ಅಪಾಯ. ಇವರೆಲ್ಲರೂ ಕೂಡ ಗೋಧ್ರೋತ್ತರ ಗಲಭೆ ಮಾತ್ರ ಕಾಣುತ್ತೆ. ಗುಜರಾತ್ನಲ್ಲಿ ಏನಾಯಿತು, 2,000 ಜನ ಸಾವಿಗೀಡಾದರು. ಸಾವಿಗೀಡಾಗೋದಕ್ಕೆ ಕಾರಣ ಏನು ಸ್ವಾಮಿ? ಆ ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚಿದವರು ಯಾರು? ಕರಸೇವಕರಿದ್ದಂಥ ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚಿದವರು ಯಾರು? ಅದನ್ನು ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲಿಂದ ಶುರುವಾಗಿದ್ದದು? ಆದರೆ ಗೋಧ್ರಾ ರೈಲಿಗೆ ಬೆಂಕಿ ಹಚ್ಚಿದ ನಂತರ ಎಲ್ಲರೂ ಕೈಕಟ್ಟಿ ಕುತ್ಕೋಬೇಕಾಗಿತ್ತ? ಒಂದು ಪ್ರತಿಕ್ರಿಯೆ ಆದರೂ ತಪ್ಪೇ. ಗುಜರಾತ್ ಗಲಭೆ ಆಗಿದ್ದು ತಪ್ಪು, ಗುಜರಾತ್ ಗಲಭೆ ಆಗಿದ್ದು ತಪ್ಪು ಹೌದಾದರೆ ಗೋಧ್ರಾ ಘಟನೆ ಆಗಿದ್ದು ಕೂಡ ತಪ್ಪೇ. ಅದನ್ನು ಮೊದಲು ಹೇಳಿ. ರಾಮ ಮಂದಿರಕ್ಕೆ ಉದ್ಘಾಟನೆಗೆ ಬರದೇ ಇರುವಂಥವರು ನಾಡಿದ್ದು ಮಸ್ಜಿದ್ ಉದ್ಘಾಟನೆ ಆಗುವಾಗ ಕೂಡ ಬರೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥ ಧೈರ್ಯ ಯಾವ ನಾಯಕನಿಗಿದೆ ಅವನನ್ನು ಒಪ್ಕೋತೀನಿ. ನೀವು ಯಾವ ಧರ್ಮಕ್ಕೂ ಸೇರಿಲ್ಲಪ್ಪ, ನೀವು ವಿಶ್ವಪಥಕ್ಕೆ ಸೇರಿದ್ದೀರಿ ಅಂತ ಯಾವನಿಗೂ ಧೈರ್ಯ ಇಲ್ಲ. ಇದಕ್ಕೆ ಬೇಡ ಅದಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿ ಬೇಕಿದ್ರೆ ಒಂದಲ್ಲ ಒಂದು ದಿವಸ. ಇನ್ನು ಯತೀಂದ್ರ ಸಿದ್ದರಾಮಯ್ಯ, ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು, ಹಿಂದೂ ರಾಷ್ಟ್ರ ಆದರೆ ಅದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಥರ ಆಗತ್ತದು. ಇವತ್ತೇನಾಗಿದೆ ಅಫ್ಘಾನಿಸ್ತಾನ? ಯಾವ ರಾಷ್ಟ್ರ ಅದು? ಹಿಂದೂ ರಾಷ್ಟ್ರನ ಅಲ್ಲ ತಾನೆ? ಆ ಥರ ಆಗಿದೆ ತಾನೆ. ಪಾಕಿಸ್ತಾನ ಯಾವ ರಾಷ್ಟ್ರ? ಮುಸ್ಲಿಂ ರಾಷ್ಟ್ರ ತಾನೆ. ಏನಾಗಿದೆ? ಬಾಂಗ್ಲಾದೇಶ ಏನಾಗಿದೆ? ಯಾವಾಗ ಅದು ಹಿಂದೂ ರಾಷ್ಟ್ರ ಹೋಗಿ ಮುಸ್ಲಿಂ ರಾಷ್ಟ್ರ ಆಯಿತು ಆವಾಗ ಆ ಥರ ಆಗಿದ್ದದು. ಹಾಗಂತ ಹಿಂದೂ ಧರ್ಮದಲ್ಲಿ ಮೇಲು ಕೀಳು ಇಲ್ಲ ಅಂತ ಅಂದ್ಕೊಂಡ್ರೆ ಇದೆ. ಮೌಢ್ಯಗಳು ಇರಲಿಲ್ವಾ? ಇದೆ. ಆಯಾಯ ಕಾಲಕ್ಕೆ ವಿವೇಕಾನಂದರಂತವರು ಬಂದಿದ್ದಾರೆ, ಆ ಮೌಢ್ಯಗಳನ್ನು ಕಿತ್ತು ಬಿಸಾಡಿದ್ದಾರೆ, ಪವಿತ್ರ ಗಂಗಾ ನದಿಯಲ್ಲಿರುವಂಥ ಕಸಗಳನ್ನು ಹೆಕ್ಕಿ ಬಿಸಾಕಿದ್ದಾರೆ, ಮತ್ತೆ ಸರಿ ಮಾಡ್ಕೋತಾ ಹೋಗಿದ್ದಾರೆ. ಮೌಢ್ಯಗಳ ಬಗ್ಗೆ ಮಾತಾಡಿದ್ರೆ ಒಂದು ಮಾತು, ಮಹಾತ್ಮ ಗಾಂಧಿಯವರನ್ನು ರೈಲಿಂದ ಸೌತ್ ಆಫ್ರಿಕಾದಲ್ಲಿ ತೆಗೆದು ಬಿಸಾಡಿದ್ರಲ್ಲ, ಬ್ಲ್ಯಾಕ್ ಮ್ಯಾನ್, ಕಪ್ಪು ಮನುಷ್ಯ ಅಂತ ಹೇಳಿ. ಯಾರು ಬಿಸಾಡಿದ್ದು? ಯಾರು? ಸಿದ್ದರಾಮಯ್ಯ ಹೇಳ್ತಾರೆ ಅಯೋಧ್ಯೆ ಈಗಲೂ ವಿವಾದಿತ ಸ್ಥಳ. ಅರೆ, ಹಾಗಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಉಳಿದದಕ್ಕೆಲ್ಲ ಮಾತಾಡ್ತೀರಿ. ಪ್ರಿಯಾಂಕರ್ಗೆ ಹೇಳ್ತಾರೆ ಮಂದಿರ ಆಯಿತು ರಾಮರಾಜ್ಯ ಎಂದು. ಇದನ್ನು ಕೇಳಬೇಕಲ್ಲ ಯಾರ ಹತ್ರ? ರಾಮರಾಜ್ಯ ಮಾಡಬೇಕು ಅಂತ ಯಾರು ಹೇಳಿದ್ದು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯ ಉದ್ದೇಶದ ರೀತಿಯಲ್ಲೇ ಅಲ್ವಾ ಬಂದಿದ್ದು ಕಾಂಗ್ರೆಸ್ ಪಾರ್ಟಿ? ಯಾಕೆ ಮಾಡಲಿಲ್ಲ ನೀವು ರಾಮರಾಜ್ಯ? ಇನ್ನು ಉದಿತ್ ರಾಜ್ 500 ವರ್ಷಗಳ ಮನುವಾದ ತರ್ತಾ ಇದ್ದಾರೆ. ಇನ್ನು ಸ್ಯಾಮ್ ಪಿಟ್ರೋಡ ಅಯೋಧ್ಯೆ ಹೆಸರಲ್ಲಿ ಒಂದು ಧರ್ಮಕ್ಕೆ ಪ್ರಚಾರ. ಅರೆ, ಅಯೋಧ್ಯೆಯಲ್ಲಿ ಇನ್ಯಾವ ಧರ್ಮಕ್ಕೆ ಪ್ರಚಾರ ಕೊಡೋದು? ಅಯೋಧ್ಯೆಯಲ್ಲಿ ಇನ್ಯಾವ ಧರ್ಮಕ್ಕೆ ಪ್ರಚಾರ ಕೊಡೋದು ಸರ್? ಈ ನಡುವೆ